ಸ್ನೇಹಿತರೆ ನಮಸ್ಕಾರ. ಆಷಾಢ ಅಮಾವಾಸ್ಯೆ ಇದೇ ತಿಂಗಳ ಜುಲೈ 24ರಂದು ಸಂಭವಿಸಲಿದೆ. ಈ ಒಂದು ಆಷಾಢ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆಯ ದಿನದಂದು ಈ ರಾಶಿಯವರಿಗೆ ಮಹಾ ಅದೃಷ್ಟ ಶುರುವಾಗುತ್ತೆ ಅಂತ ಹೇಳಬಹುದು. ಇವರು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಕೈಗೂಡುತ್ತೆ. ಇವರು ನೆಮ್ಮದಿಯ ನಿಟ್ಟುಸಿರನ್ನು ಬಿಡಬಹುದು. ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆ ಅನ್ನೋದೇ ಇರೋದಿಲ್ಲ. ಇವರ ಜೀವನದಲ್ಲಿ ದೊಡ್ಡ ಪವಾಡವೇ ನಡೆದು ಹೋಗುತ್ತೆ ಅಂತ ಹೇಳಬಹುದು. ಅಪಾರ ಧನ ಸಂಪತ್ತನ್ನು ಇವರು ಕಾಣ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಗುರುರಾಯರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಈ ಒಂದು ಭೀಮನ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆ ಈ ರಾಶಿಯವರಿಗೆ ಅದೃಷ್ಟವನ್ನೇ ತಂದುಕೊಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ಸಂದರ್ಭದಲ್ಲಿ ಈ ರಾಶಿಯವರು ಮಾಡ್ತಕ್ಕಂಥ ಸಕಲ ಕೆಲಸ ಕಾರ್ಯಗಳು ಕೂಡ ಕೈಗೂಡುತ್ತೆ. ಇವರು ಆಗ್ತಕ್ಕಂಥ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಇವರು ನೋಡ್ತಾ ಹೋಗ್ತಾರೆ. ಈ ರಾಶಿಯವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಇರೋದಿಲ್ಲ ಅಂತ ಹೇಳಬಹುದು. ಅದೃಷ್ಟದ ಸಮಯ ಈಗ ಶುರುವಾಗ್ತಾ ಇದೆ. ಹಲವು ರೀತಿಯ ಲಾಭಗಳನ್ನು ಇವರು ಕಂಡುಕೊಳ್ತಾರೆ. ಜೊತೆಗೆ ಮಂಗಳನ ಆಶೀರ್ವಾದ ಪಡಿತಾ ಇರೋದ್ರಿಂದ ಇನ್ನು ಮುಂದೆ ಬಹಳ ಅನುಕೂಲಕರ ದಿನಗಳನ್ನು ನೋಡ್ತಾರೆ. ಹಾಗೆ ಈ ರಾಶಿಯವರಿಗೆ ಶುಭ ಫಲಗಳು ಇನ್ನು ಮುಂದೆ ಗೋಚರಿಸ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಅತ್ಯಧಿಕ ಲಾಭವೇ ಆಗುತ್ತೆ. ವೈಯಕ್ತಿಕ ಜೀವನ ಸುಖಕರವಾಗಿರುತ್ತೆ. ವೃತ್ತಿಪರ ಲಾಭಗಳನ್ನು ಕಂಡುಕೊಳ್ತಾರೆ. ಈ ಸಮಯದಲ್ಲಿ ಹೂಡಿಕೆಗಳು ಹಾಗೆ ಉಳಿತಾಯಗಳು ಹೆಚ್ಚಾಗುತ್ತೆ. ವೈಯಕ್ತಿಕವಾಗಿ ನಿಮ್ಮ ಆರ್ಥಿಕ ಸ್ವಾವಲಂಬನೆಗೆ ಕಾರಣವಾಗುತ್ತೆ. ಪ್ರಯಾಣಗಳಲ್ಲಿ ಲಾಭವನ್ನು ಕಂಡುಕೊಳ್ತೀರಾ. ಕುಟುಂಬ ಸದಸ್ಯರೊಂದಿಗೆ ತುಂಬ ಮನಸ್ತಾಪಗಳಿದ್ದರೆ ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ. ಸಾಲಗಳು ಮರುಪಾವತಿ ಆಗುತ್ತೆ. ದಾಂಪತ್ಯ ವಿಚಾರದಲ್ಲೂ ಈ ಸಮಯ ಬಹಳ ಲಾಭದಾಯಕವಾಗಲಿದ್ದು, ನೀವು ಬಹಳ ಸಮಯದಿಂದ ಮನೆಯನ್ನು ಖರೀದಿ ಮಾಡಬೇಕು ಅಂತ ಬಯಸಿದರೆ ಖಂಡಿತವಾಗಿಯೂ ಕೂಡ ಈ ಸಂದರ್ಭದಲ್ಲಿ ಮನೆ ಖರೀದಿಯ ಯೋಗ ಕೂಡ ಇದೆ. ನಿಮ್ಮ ಜೀವನದಲ್ಲಿ ಅನೇಕ ಧನಾತ್ಮಕ ಬದಲಾವಣೆಗಳನ್ನು ಕಂಡುಕೊಳ್ತೀರಾ. ಪೋಷಕರಲ್ಲಿ ಸಂತಸವನ್ನು ಉಂಟು ಮಾಡ್ತಕ್ಕಂಥ ಕೆಲಸದಲ್ಲಿ ನೀವು ಭಾಗಿಯಾಗ್ತೀರಾ. ಕೌಟುಂಬಿಕ ಸಮಸ್ಯೆಗಳು ದೂರವಾಗಲಿದ್ದು, ಆಸ್ತಿ ವಿಚಾರವಾಗಿ ಬಹಳ ಸಮಯದಿಂದ ಕಾಡ್ತಿದ್ದ ವಿಚಾರದಲ್ಲಿ ನಿಮಗೆ ಲಾಭ ಇದೆ. ವಿದೇಶಿ ಪ್ರವಾಸ, ವಿದ್ಯಾಭ್ಯಾಸ ಸಂಬಂಧಿ ಬೆಂಬಲವನ್ನು ನೀವು ಈ ಸಂದರ್ಭದಲ್ಲಿ ಕಂಡುಕೊಳ್ತಿಲ್ಲ. ಯಾರಿಂದಲಾದರೂ ಹಣದ ಬಾಕಿ ಉಳಿದಿದ್ರೆ ಈ ಸಮಯದಲ್ಲಿ ಅವರಿಂದ ಹಣವನ್ನು ಮರಳಿ ಪಡೆಯುವ ಸಾಧ್ಯತೆ ಇದೆ. ದೀರ್ಘಕಾಲದ ಅನಾರೋಗ್ಯ ಈ ಸಂದರ್ಭದಲ್ಲಿ ನಿವಾರಣೆಯಾಗುತ್ತೆ. ನಿಮಗಾಗಿ ಹೊಸ ಉದ್ಯೋಗವನ್ನು ಕಂಡುಕೊಳ್ಳಲು ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ. ವ್ಯಾಪಾರಿ ವರ್ಗವು ಈ ಸಮಯದಲ್ಲಿ ಲಾಭದಾಯಕ ವಿಚಾರದಲ್ಲಿ ಸಂತಸವನ್ನು ಕಂಡುಕೊಳ್ತಾರೆ. ಪಾಲುದಾರಿಕೆಯಲ್ಲಿ ಯಶಸ್ಸನ್ನು ಗಳಿಸ್ತೀರಾ. ಕುಟುಂಬಸ್ಥರೊಡನೆ ನೀವು ಪುಣ್ಯ ಕ್ಷೇತ್ರವನ್ನು ತಲುಪ್ತೀರಾ. ಹಣಕಾಸು ವಿಚಾರವಾಗಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಸಾಲ ಪಡೆಯುವ ಉದ್ದೇಶವಿದ್ದರೆ, ಬ್ಯಾಂಕ್ ಸಂಪರ್ಕದಲ್ಲಿದ್ದರೆ ಈ ಸಮಯದಲ್ಲಿ ಸಾಲ ಪಡೆದುಕೊಳ್ತಕ್ಕಂಥ ಒಂದಷ್ಟು ಲಾಭದಾಯಕ ಅಂಶಗಳನ್ನು ಕಂಡುಕೊಳ್ತೀರಾ. ಶತ್ರುಗಳ ಕಾಟದಿಂದ ಈ ಸಂದರ್ಭದಲ್ಲಿ ನಿಮಗೆ ನಿವಾರಣೆ ಅನ್ನೋದು ಸಿಗ್ತಾ ಹೋಗುತ್ತೆ. ನೀವು ಹಲವು ರೀತಿಯ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೋಡಬಹುದು. ಹೀಗಾಗಿ ನೀವು ಈ ಸಂದರ್ಭದಲ್ಲಿ ಧನಾತ್ಮಕ ಪ್ರಭಾವವನ್ನು ಕಂಡುಕೊಳ್ತೀರಾ. ಹಣಕಾಸು ವಿಚಾರದಲ್ಲಿದ್ದ ಅಡ್ಡಿಗಳು ದೂರವಾಗುತ್ತೆ. ದೀರ್ಘಕಾಲದಿಂದ ಯಾವುದಾದ್ರೂ ಸಣ್ಣ ಪುಟ್ಟ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಈ ಸಮಯದಲ್ಲಿ ಮುಕ್ತಿಯನ್ನು ಕಂಡುಕೊಳ್ತೀರಾ. ಖರ್ಚುಗಳು ಕಡಿಮೆಯಾಗೋದ್ರ ಜೊತೆಗೆ ಸಂಬಂಧಿಕರೊಂದಿಗಿದ್ದ ಸಮಸ್ಯೆಗಳು ಬಗೆಹರಿತಾ ಹೋಗುತ್ತೆ. ವ್ಯಾಪಾರಿಗಳು ಬಹಳ ಸಮಯದಿಂದ ಆತಂಕವನ್ನು ಎದುರಿಸ್ತಾ ಇದ್ದರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರ ಹಾಗೂ ಕುಟುಂಬಸ್ಥರ ಬೆಂಬಲದಿಂದಾಗಿ ಆ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಕೆಲಸದ ವಿಚಾರವಾಗಿ ಬಹಳ ದಿನಗಳಿಂದ ವೈಫಲ್ಯವನ್ನು ನೀವು ಕಾಣ್ತಾ ಇದ್ದರೆ ಈ ಸಂದರ್ಭದಲ್ಲಿ ಯಶಸ್ಸಿನತ್ತ ನೀವು ನಿಮ್ಮ ಚಿತ್ತವನ್ನು ನೀಡಬಹುದು. ನಿಧಾನಗತಿಯಲ್ಲಿ ನಿಮ್ಮ ವ್ಯವಹಾರಗಳು ಲಾಭವನ್ನು ತಂದುಕೊಡುತ್ತೆ. ನೀವು ಅಂದುಕೊಂಡಂತಹ ಖರ್ಚುಗಳು ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ನೀವು ಈ ಸಂದರ್ಭದಲ್ಲಿ ಏನೇ ಒಂದು ವಿಚಾರದಲ್ಲಿ ಒತ್ತಡವನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾವುದೇ ಒಂದು ವಿಚಾರವಾದರೂ ಕೂಡ ಅದನ್ನು ಯೋಚಿಸಿ ಆನಂತರ ಅದರಿಂದ ಆಗ್ತಕ್ಕಂಥ ಸಾಧಕ ಬಾಧಕಗಳನ್ನು ನೀವು ಕೇಂದ್ರೀಕರಿಸಿ ನಂತರ ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ನೀವು ಕಂಡುಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ನಿಮ್ಮ ಒಂದು ಜೀವನದಲ್ಲಿ ಇರ್ತಕ್ಕಂಥ ಕಹಿಯ ವಿಚಾರಗಳನ್ನು ಈ ಸಂದರ್ಭದಲ್ಲಿ ನೀವು ಮರೆತು ಬಿಡಬೇಕಾಗತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಕೆಲಸದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಒಂದಷ್ಟು ಸಮಯ ಇದಾಗಿರೋದ್ರಿಂದ ನೀವು ಆ ವಿಚಾರದ ಕುರಿತು ಲಾಭವನ್ನು ಕಂಡುಕೊಳ್ಬೇಕು. ಪ್ರೀತಿಯಲ್ಲಿ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ. ನಿಮ್ಮ ಪ್ರೀತಿಗೆ ಮನೆಯವರು ಒಪ್ಪಿಗೆಯನ್ನು ಸೂಚಿಸ್ತಾರೆ.
ವೃತ್ತಿ ಅಥವಾ ಖಾಸಗಿ ಬದುಕಿನಲ್ಲಿ ನೀವು ಧೈರ್ಯದಿಂದ ಎಲ್ಲವನ್ನ ಕೂಡ ಎದುರಿಸಿ ನಿಲ್ತೀರಾ. ಆಪ್ತವಲಯದ ವ್ಯಕ್ತಿಯೊಬ್ಬರು ನಿಮ್ಮ ಜೊತೆ ನಿಷ್ಠುರವಾಗಿ ವರ್ತಿಸ್ತಾರೆ. ಹೀಗಾಗಿ ಅದೆಲ್ಲದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಬದುಕಿನಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತೆ. ಕಹಿ ಅನಿಸ್ತಕ್ಕಂಥ ಹಳೆಯ ವಿಷಯವನ್ನು ಮರೆತು ಬಿಡ್ತೀರಾ. ಭವಿಷ್ಯಕ್ಕೆ ಆದ್ಯತೆಯನ್ನು ಕೊಡಿ. ನಿಮಗೆ ಉತ್ಸಾಹದ ಸಮಯ ಇದಾಗಿತ್ತು. ಸಂತೋಷ, ಕೌಟುಂಬಿಕ ಬಿಕ್ಕಟ್ಟು, ಮನಸ್ತಾಪ ನಿವಾರಣೆಯಾಗುತ್ತೆ. ಆತ್ಮೀಯರ ಭೇಟಿ, ನಿಮಗೆ ಮಾತುಕತೆ ಈ ಒಂದು ಸಂದರ್ಭದಲ್ಲಿ ಖಾಸಗಿ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಮನಸ್ಥಿತಿಯಲ್ಲಿ ಏರುಪೇರಾಗ್ತಿದ್ರೆ ಸಾಧ್ಯವಾದಷ್ಟು ಸಂತೋಷದಿಂದ ಇರಲಿಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಸಣ್ಣ ವಿಷಯ ಮನಸ್ಸನ್ನು ಕಲಕಲು ಆಸ್ಪಾದವನ್ನು ಕೊಡಬೇಡಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸೂಕ್ತ ಪ್ರತಿಫಲ ಅನ್ನೋದು ಸಿಗ್ತಾ ಹೋಗುತ್ತೆ. ಹಣದ ವಿಚಾರದಲ್ಲಿ ನಿಮಗೆ ಪೂರಕ ಬೆಳವಣಿಗೆ ಇರೋದ್ರ ಜೊತೆಗೆ ಆಪ್ತರ ಜೊತೆಗೆ ಇರ್ತಕ್ಕಂಥ ಒಂದಷ್ಟು ಮುನಿಸು ಈ ಸಂದರ್ಭದಲ್ಲಿ ಶಮನವಾಗುತ್ತೆ ಅಂತ ಹೇಳಬಹುದು. ನಿಮಗೆ ತಾಳ್ಮೆ ಅನ್ನೋದು ಒಂದಿತ್ತು ಅಂದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಲಕ್ಕಿ ಅಂತ ನಿಮ್ಮನ್ನು ನೀವು ಕರ್ಕೊಳ್ಬಹುದು. ಕಠಿಣ ಸಂದರ್ಭಗಳಲ್ಲಿಯೂ ಸಹ ನೀವು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ. ಯೋಚಿಸಿ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಗುಣವನ್ನು ನೀವು ಬೆಳೆಸ್ಕೊಂಡಿದ್ದೀರಾ. ನಿಮ್ಮ ಜೀವನ ಸಂಗಾತಿ ಮತ್ತು ಸಂಬಂಧಿಕರೊಂದಿಗೆ ಅಪಾರ ತಾಳ್ಮೆಯನ್ನು ಕಾಯ್ದುಕೊಳ್ತೀರಾ. ನೀವು ತಾಳ್ಮೆಯಿಂದ ವರ್ತಿಸುವ ಸಾಮರ್ಥ್ಯದಿಂದಾಗಿ ಜನರು ನಿಮ್ಮನ್ನು ಮೆಚ್ಚಿಕೊಳ್ತಾರೆ. ಮದುವೆ ಮತ್ತು ಸಂಬಂಧಗಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ಈ ರಾಶಿಯವರು ವಹಿಸ್ಕೊಳ್ತಾರೆ. ಅದನ್ನು ಕೂಡ ಗೌರವಿಸ್ತಾರೆ. ಸಂಬಂಧಗಳನ್ನು ಕಳೆದುಕೊಂಡಾಗಲೂ ಕೂಡ ಇವರು ಅಪಾರ ತಾಳ್ಮೆಯಿಂದ ಸಂಬಂಧವನ್ನು ಉಳಿಸಿಕೊಳ್ತಾರೆ. ಅವರ ಈ ಗುಣ ಅವರಿಗೆ ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸು ಮತ್ತು ಗೌರವವನ್ನು ತಂದುಕೊಡುವಂತೆ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆರ್ಥಿಕ ಪರಿಸ್ಥಿತಿ ಇರಬಹುದು, ಪ್ರೇಮ ಜೀವನ ಇರಬಹುದು, ಈ ಸಂದರ್ಭದಲ್ಲಿ ಮಕ್ಕಳ ವಿಚಾರದಲ್ಲಾಗಿರಬಹುದು, ಎಲ್ಲದರಲ್ಲೂ ಕೂಡ ನೀವು ಪ್ರಗತಿಯನ್ನೇ ಕಾಣ್ತೀರಾ ಅಂತ ಹೇಳಬಹುದು. ನಿಮ್ಮ ಜೀವನದಲ್ಲಿ ಒಂದಷ್ಟು ಸಕಾರಾತ್ಮಕ ಬದಲಾವಣೆಗಳು ಬೀರುತ್ತೆ. ಸಕಾರಾತ್ಮಕ ಗುಣಗಳ ಮೇಲೆ ಗಮನಾರ್ಹ ಪರಿಣಾಮ ಈ ಸಂದರ್ಭದಲ್ಲಿ ಬೀರೋದ್ರಿಂದ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಲಾಭವನ್ನೇ ಕಂಡುಕೊಳ್ತೀರಾ ಅಂತ ಹೇಳಬಹುದು. ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆಯ ಯೋಗ ಇದ್ದು ಕಂಕಣ ಭಾಗ್ಯ ಕೂಡಿ ಬರ್ತಿದೆ. ಇನ್ನೂ ಕೂಡ ಮಕ್ಕಳಾಗಿಲ್ಲ ಅನ್ನೋರು ಈ ಒಂದು ಸಂದರ್ಭದಲ್ಲಿ ಸಂತಾನ ಭಾಗ್ಯವನ್ನು ಕಂಡುಕೊಳ್ಬಹುದು. ಮಕ್ಕಳು ವಿದ್ಯಾಭ್ಯಾಸವನ್ನು ವಿದೇಶದಲ್ಲಿ ಮುಂದುವರಿಸಬೇಕು ಅನ್ನೋ ನಿಮ್ಮ ಕನಸು ಈ ಸಂದರ್ಭದಲ್ಲಿ ನನಸಾಗುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಮಕ್ಕಳು ಈ ಸಂದರ್ಭದಲ್ಲಿ ನೀವಂದುಕೊಂಡಂತಹ ರೀತಿಯಲ್ಲೇ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಾರೆ. ಪಿತ್ರಾರ್ಜಿತ ಆಸ್ತಿಯ ಲಾಭ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಪೋಷಕರು ಕಡೆಯಿಂದ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಕೂಡ ಎದುರಾಗೋದಿಲ್ಲ. ಈ ಸಂದರ್ಭದಲ್ಲಿ ನೀವು ರಾಜ ವೈಭೋಗದ ಜೀವನವನ್ನೇ ಕಾಣ್ತೀರಾ ಅಂತ ಹೇಳಬಹುದು. ಕುಟುಂಬದಲ್ಲಿ ಹಿತಕರವಾದ ವಾತಾವರಣ ಇರಲಿದ್ದು ನಿಮಗೆ ಈ ಸಂದರ್ಭದಲ್ಲಿ ನೀವು ಏನೇ ಅಂದುಕೊಂಡ್ರೂ ಕೂಡ ಅದರಿಂದ ಲಾಭವನ್ನು ಕಂಡುಕೊಳ್ತೀರಾ. ಈಗ ನೀವು ಮಾಡ್ತಕ್ಕಂಥ ಹೂಡಿಕೆಗಳು ಭವಿಷ್ಯದಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಲಾಭವನ್ನು ತಂದುಕೊಡ್ತದೆ. ಇದೆಲ್ಲವೂ ಕೂಡ ಈ ಒಂದು ಭೀಮನ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆ ಮುಗಿದ ಮುಂದಿನ ದಿನದಿಂದಲೇ ಲಾಭವನ್ನು ಪಡ್ಕೊಳ್ತಕ್ಕಂಥ ರಾಶಿಯವರ ರಾಶಿ ಫಲವಾಗಿದೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದರೆ ಮಿಥುನ ರಾಶಿ, ಮೀನ ರಾಶಿ, ವೃಷಭ ರಾಶಿ, ಕಟಕ ರಾಶಿ, ಕನ್ಯಾ ರಾಶಿ, ಮೇಷ ರಾಶಿ, ವೃಶ್ಚಿಕ ರಾಶಿ. ಈ 7 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.